ಅಂಡ್ ಆಲ್ಸೋ ರೀಸೆಂಟ್ ಆಗಿ ಅವರು ಯಾವ್ದು ಶಿಲಾ ಬಾಲಿಕೆ ನೋಡಿದೀನಿ, ಶಿಲಾ ಬಾಲಕ ಎಲ್ಲ ಆಗ್ಬಿಟ್ಟು ಟ್ರೆಂಡಿಂಗ್ ಅಲ್ಲಿ. ಅಂಡ್ ಸಚ್ ಎ ಕ್ರಿಯೇಟಿವ್ ಪರ್ಸನ್, ಇದನ್ನ ಮಾತು ಪಕ್ಕದಲ್ಲಿ ಇಟ್ರೆ ಸಚ್ ಎ ಕ್ರಿಯೇಟಿವ್ ಪರ್ಸನ್, ವೆರಿ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಸೊ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡೋದು, ಅವರ ಸ್ಕಿಲ್ಸ್ನೆಲ್ಲ ನೋಡೋದು. ಸೊ ಎವ್ರಿ ಟೈಮ್ ಒಂದು ಡಿಫ್ರೆಂಟ್ ವಿಡಿಯೋಸ್ ಅಲ್ಲೂ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಕ್ರಿಯೇಟಿವ್ ಇಟ್ ಬ್ರಿಂಗ್ಸ್ ಔಟ್ ವಿತ್ ದಿಸ್ ಟೀಮ್. ಸೊ ಈ ಸಿನಿಮಾದಲ್ಲೂ ಕೂಡ ನೀವು ತುಂಬಾ ಮೆಚ್ಚಿದ್ದೀರಾ ಅಂತ ನಾವು ಅನ್ಕೊಂಡಿದ್ದೇವೆ. ವೇಟಿಂಗ್ ಟು ಸಿ ಹಿಮ್, ಡೇವಿಡ್ ಸರ್. ಓಕೆ, ಓವರ್ ಟು ಕಿಶನ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೀನಿ, ಬಿಕಾಸ್ ನಾನು ಮೀಡಿಯಾ ಮುಂದೆ ಬರ್ತಿರೋದು ಫಸ್ಟ್ ಟೈಮ್, ಅಂದರೆ ನಿಮ್ಮ ಮುಂದೆ ಬರ್ತಿರೋದು. ನನ್ನ ಬಿಗ್ ಬಾಸ್ ಜರ್ನಿ ಆದಮೇಲೆ, ನನ್ನ ಸೀರಿಯಲ್ ಜರ್ನಿ ಆದಮೇಲೆ, ಅಂದರೆ ನಾನು ಮಾಡ್ತಿರುವ ಸಾಕಷ್ಟು ಫಿಲ್ಮ್ಗಳಲ್ಲಿ ಇದು ನನ್ನ ಮೊದಲನೆಯ ಟೀಸರ್. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ, ಬಿಕಾಸ್ ಅದು ಹೇಗೆ ಹೇಳೋದು ಗೊತ್ತಿಲ್ಲ, ಬಟ್ ಇಟ್ ಇಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಸೊ ಹಾಯ್ ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಫಿಲಿಮಲ್ಲಿ ನಾನು ಮೊದಲನೇ ಫಿಲಿಮಲ್ಲಿ ತನಿಷಾ ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಐ ಥಿಂಕ್ ದಟ್ ಕೇಮ್ ಟು ಮೀ ಆಸ್ ಸರ್ಪ್ರೈಸ್. ಅದ್ರ ಜೊತೆಗೆ ಇನ್ನೂ 2 ಹೀರೋಯಿನ್ಗಳಿದ್ದಾರೆ, ನೀವು ನೋಡಿದ್ದೀರಾ, ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಸೊ ಇಟ್ ಈಸ್ ಅದು ಅಂಡ್ ಇಟ್ಸ್ ವೆರಿ ಈಸಿ ಫಾರ್ ಹಿಮ್. ಎಲ್ಲೂ ಯಾವ್ದು ಸೆಕೆಂಡ್ ಟೇಕ್ ಹೋಗೇ ಇಲ್ಲ. ತುಂಬಾ ಸ್ಪೆಷಲ್ ಆಗಿತ್ತು. ಅದು ಬಿಟ್ರೆ ಸ್ಟ್ರಗಲ್ಸು ಇತ್ತು ಸ್ವಲ್ಪ, ಬಿಕಾಸ್ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರಲಿಲ್ಲ. ಸೊ ಮಧ್ಯದಲ್ಲಿ ನನ್ನ ಕಾಲ್ ಆ್ಯಕ್ಚುಲಿ ಮುರಿದೋಗಿತ್ತು. ಸೊ ನೀವೊಂದು ಸಾಂಗ್ ನೋಡಿದ್ರಿ, ಸೈಕ್ ಸಾಂಗ್ ಅಂತ, ಅದು ಆ್ಯಕ್ಚುಲಿ ನಾವು ಐಸ್ ಪ್ಯಾಕ್ನ ಇಟ್ಕೊಂಡು, ವಾಕರ್ನ ಇಟ್ಕೊಂಡು ಇಡೀ ಸಾಂಗ್ನ ಡ್ಯಾನ್ಸ್ ಮಾಡಿದ್ದೀನಿ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಆ್ಯಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ತುಂಬ ಖುಷಿ ಆಗುತ್ತೆ ಈ ಆಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಆ್ಯಂಡ್ ಥ್ಯಾಂಕ್ ಯು ತನಿಷಾ, ಬಿಕಾಸ್ ತನಿಷಾ ಅವ್ರು ನನ್ನ ತುಂಬ ಕಂಫರ್ಟಬಲ್ ಮಾಡಿದ್ದಾರೆ. ನಾನು ಯಾವಾಗಲೂ ನರ್ವಸ್ ಆಗಿದ್ದಾಗ ಅಥವಾ ಆ ಥರದ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಇದು ಹೆಂಗೆ ಕಾಣುತ್ತೆ ಟಿವಿಲಿ ಅಂತ, ಬಟ್ ಶಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್. ಸೊ ಥ್ಯಾಂಕ್ ಯು ಎವ್ರಿಬಡಿ. ನಾನು ಆಕ್ಚುಲಿ ಅವ್ರು ನನ್ಕಿಂತ ತುಂಬಾ ದೊಡ್ಡವರು ಅಂತ ಅವರೇ ಹೇಳಿದ್ರು, ನಾನು ಹೇಳಿಲ್ಲ. ಬಟ್ ನಾನು ನಿಜವಾಗ್ಲೂ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ದಟ್ ನಾನು ತನಿಷಾ ಅವ್ರ ಜೊತೆ ಒಂದು ಡೀಪ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ. ಸೊ ಇನ್ಫ್ಯಾಕ್ಟ್ ಶೂಟಲ್ಲೂ ಐ ಥಿಂಕ್ ನಾನು ಕೆಲವೊಂದ್ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ. ಆ್ಯಂಡ್ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಶಾರ್ಟಿಗೆ ಕರ್ಕೊಂಬರೋರು, ಏನಾಗಲ್ಲ ಮಾಡಿ ಅಂತ. ಸೊ ಫಿಂಗರ್ಸ್ ಕ್ರಾಸ್ಡ್, ಏನಾಗುತ್ತೋ ಗೊತ್ತಿಲ್ಲ, ಬಟ್ ನಾವು ಮಾಡಿದ್ದೀವಿ. ಸೊ ಎಂಜಾಯ್. ಆ್ಯಕ್ಚುಲಿ ಕಿಶನ್ ಅವರು ನರ್ವಸ್ ಅಂತ ಅವೆಲ್ಲ ಸುಳ್ಳು. ಅವರೇ ಸ್ಪಿರಿಟ್ ಅಲ್ಲೇ ಅವ್ರು ಬಂದ್ರು ಅಂತಂದ್ರೆ ಟೋಟಲ್ ಟೀಮ್ ಬಂದು ಎನರ್ಜೆಟಿಕ್ ಆಗಿರ್ತದ್ದು. ಇಟ್ಸ್ ಅ ಫ್ಯಾಕ್ಟ್. ಆಮೇಲೆ ಅವ್ರು ಫೈಟ್ ಮಾಡಿದ್ದಾರೆ, ರಿಯಲಿ ಈ ಲೆವೆಲ್ ಫೈಟ್ ಮಾಡ್ತಾ ಇದ್ದಾರೆ. ಇನ್ನು 2 ಫೈಟ್ ಇಡ್ತಾ ಇದ್ದೆ ನಾನು, ಬಟ್ ಅಷ್ಟೊತ್ತಿಗೆ ನಾವು ಸುಸ್ತಾಗ್ಬಿಟ್ಟಿದ್ವಿ. ತಿರ್ಗಾ ಫೈಟ್ ಇರೋದು ನನಗೆ ನಿರ್ಮಾಪಕರು ಅಷ್ಟೇ ಶೂಟ್ ಮಾಡ್ಬಿಟ್ಟಿರೋರು, ಗನ್ ಇಸ್ಕೊಂಡು ತನಿಷಾ ಹತ್ರ. ಹೌದು, ನಿಮ್ಮ ಗನ್ ಇಸ್ಕೊಂಡು ಅವ್ರು ನಂಗೆ ಶೂಟ್ ಮಾಡ್ಬಿಟ್ಟಿರೋರು, ಯಾಕಂದ್ರೆ ನನ್ನ ಬಡ್ಜೆಟಲ್ಲಿ ಇರಲಿಲ್ಲ. ಅದು ಅದ್ಭುತವಾದ ಫೈಟು. ನಿಜವಾಗ್ಲೂ ಈಗಿನ ಜನ್ರೇಷನ್ಗೆ ಅವ್ರು ಮಾಡಿರುವಂಥ ಫೈಟು ಒಂದು ಎನರ್ಜೆಟಿಕ್ ಫೈಟು, ಎಲ್ಲರೂ ಖುಷಿ ಆಗುತ್ತೆ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಕಿಶನ್. ಥ್ಯಾಂಕ್ ಯು ಫಾರ್ ಇಂಟ್ರೊಡಕ್ಷನ್. ವೇದಿಕೆ ಮೇಲಿರೋರಿಗೆ ಮತ್ತೆ ಇಲ್ಲಿ ಮಾಧ್ಯಮದವ್ರಿಗೆ ಮತ್ತೆ ಬಂದಿರೋರು ಎಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು, ನೀವೆಲ್ಲ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಮೊದಲನೇದಾಗಿ ಇವತ್ತು ಆಲ್ರೆಡಿ ಟೀಸರ್ ಲಾಂಚ್ ಆಗಿದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇನೆ, ಸಿನಿಮಾ ರಿಲೀಸಲ್ಲಿದೆ ಅತಿ ಶೀಘ್ರದಲ್ಲಿ ಅಂತ. ಸೊ ಖುಷಿ ವಿಷಯ ಏನಂದರೆ, ನನಗೆ ಇದು ಫಸ್ಟ್ ಟೈಮ್ ಆ್ಯಸ್ ಅ ಪೊಲೀಸ್ ಆಗಿ ಕಾಪ್ ಆಗಿ ಮಾಡಿದ್ದು ಕ್ಯಾರೆಕ್ಟರು. ಇಂಥ ಒಳ್ಳೆ ಪಾತ್ರ ಡೈರೆಕ್ಟರ್ ಸರ್ ನನಗೆ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಸೆಬಾಸ್ಟಿನ್ ಡೇವಿಡ್ ಸರ್ಗೆ. ಆ ಯೂನಿಫಾರ್ಮಲ್ಲಿ ಒಂದು ತುಂಬಾ ಪವರ್ ಇದೆ, ಗತ್ತದೆ ಅದರಲ್ಲಿ. ಆ ವೇರ್ ಮಾಡಿದ ತಕ್ಷಣವೇ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು. ಸೊ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಇಂಥ ಒಂದು ಪಾತ್ರ ಸಿಕ್ಕಿರೋದಕ್ಕೆ. ಇನ್ನೊಂದು ಸಿನಿಮಾ ಸಿಕ್ತು ನನಗೆ, ವಾಂಟೆಡ್ ಅಂತ, V7 ಅವ್ರದ್ದು ಪ್ರೊಡಕ್ಷನಲ್ಲಿ.
ಸೊ ಇಟ್ಸ್ ವೆರಿ ಹ್ಯಾಪಿ ಗ್ಲಾಡ್ ದಟ್ ಸರ್ ನಂಗೆ ಇದೊಂದು ಕ್ಯಾರೆಕ್ಟರ್ನ ರೆಫರೆನ್ಸ್ ಮಾಡಿದ್ದಕ್ಕೆ. ಯಾವಾಗೂ ಗ್ಲಾಮರಲ್ಲಿ ಇರ್ತಿದ್ದೆ, ಫಸ್ಟ್ ಟೈಮ್ ಡಿಫ್ರೆಂಟ್ ಲುಕ್ಕಲ್ಲಿ ಬರ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸರ್ಸ್ ಇಬ್ರಿಗೂ, ತುಂಬ ಒಳ್ಳೆ ಸಪೋರ್ಟಲ್ಲಿ ಇದ್ದರು. ಆ್ಯಂಡ್ ಇಬ್ಬರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಬ್ರು ನಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇಟ್ಸ್ ವೆರಿ ಸೌಂಡ್ಸ್ ಗುಡ್ ಬಿಕಾಸ್ ವೆಂಕಟೇಶ್ ಸರ್ ತುಂಬ ವರ್ಷದಿಂದ ಗೊತ್ತು. ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಆಫ್ಟರ್ 12 years ಆದಮೇಲೆ ತುಂಬಾ ಖುಷಿ ಆಗುತ್ತೆ ಇಡೀ ತಂಡದ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಈವನ್ ವಿತ್ ತಾನಿಷಾ ಅವ್ರ ಜೊತೆ, ಕಿಶನ್ ಅವ್ರ ಜೊತೆ ಒಂದು ಫುಲ್ ಜಾಲಿ ಆಗಿತ್ತು ಟೀಮು. ಇಟ್ ವಾಸ್ ನೆವರ್ ಫೆಲ್ಡ್ ನಾವೆಲ್ಲೋ ಒಂದು ಶೂಟಿಂಗ್ ಬಂದು ವರ್ಕ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಜಾಲಿ ಟೀಮು. ಪ್ಲಸ್ ಅದ್ರ ಜೊತೆಗೆ ಸರ್ ಫುಡ್ ಅಂತೂ ಕೇಳೋದೇ ಬೇಡ. ವೆಂಕಟೇಶ್ ಸರ್ ಏನಿಲ್ಲ ಅಂದ್ರೂ ಫಸ್ಟ್ ಫುಡ್ ಅಂತೂ ಮಾತ್ರ ಸೂಪರ್ ಆಗಿರುತ್ತೆ. ದಟ್ಸ್ ಅ ವೆರಿ ಗುಡ್ ಅಪ್ರಿಷಿಯೇಟಿಂಗ್ ಥಿಂಗ್ ಫ್ರಮ್ ಹಿಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂಜನಾ ಅವ್ರು ನೈಸಿರುವಂಥ ಅರ್ಚನಾ. ಸೊ ಅರ್ಚನಾ ಅವ್ರು ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಗಳನ್ನೆಲ್ಲ ನೋಡೋದೇ ತುಂಬ ದೊಡ್ಡ ಖುಷಿ ಅನಿಸುತ್ತೆ. ಎಲ್ಲರೂ ನೋಡಿದ್ದೀರಾ ಟ್ರೈಲರ್ನ, ತುಂಬ ಚೆನ್ನಾಗಿ ಬಂದಿದೆ. ದೆನ್ ತನಿಷಾ ಮ್ಯಾಮ್ ಜೊತೆ, ಕಿಶನ್ ಜೊತೆ, ಸಂಜನಾ ಅವ್ರ ಜೊತೆಲ್ಲ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಇದೆ. ದೆನ್ ಥ್ಯಾಂಕ್ ಯು ಸೋ ಮಚ್ ಈ ಮೂವಿಲಿ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದು ಡೇವಿಡ್ ಸರ್, ದೆನ್ ನಾಗೇಶ್ ಸರ್, ಲಯನ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮೂವಿ ಇನ್ನೇನು ಇಷ್ಟೆಲ್ಲ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಚನಾ ಅವರೇ. ಹಾಗೂ ಕರಿ ಸುಬ್ಬು ಸರ್ ಅವರ ಇದ್ದೀವಿ. ಸೊ ಕರಿ ಸುಬ್ಬು ಸರ್ ಏನೋ ನೀವು ಹೇಳ್ದಂಗೆ. ಸಭೆಗೆ ನಮಸ್ಕಾರ. ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್, ಇನ್ನೊಂದು ಪೆನ್ ಡ್ರೈವ್ 24ನಲ್ಲಿ ಹೇಗೆ ಸೌಂಡ್ ಮಾಡ್ತು ಅದೇ ರೀತಿ 25ನಲ್ಲಿ ಸೆಬಾಸ್ಟಿಯನ್ ಡೇವಿಡ್ ಅವ್ರ ಪೆನ್ ಡ್ರೈವ್ ಸೌಂಡ್ ಮಾಡಲಿ ಅಂತ ಹಾರೈಸ್ತೀನಿ. ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು ನೆರೇಟ್ ಮಾಡಿದ್ರು ನನಗೆ. ಸೊ ಅವ್ರೇನು ನೆರೇಟ್ ಮಾಡಿದ್ರು ಅದೇ ಥರ ಅವ್ರು ಭಾಳ ರಿಲ್ಯಾಕ್ಸ್ ಆಗಿರ್ತಿದ್ರು ಶೂಟಿಂಗ್ನಲ್ಲಿ. ಅವರೇ ಕ್ಯಾಮ್ರಾ ಮುಂದೆ ಕೂತ್ಕೊಳ್ತಿರಲಿಲ್ಲ, ಕ್ಯಾಮ್ರಾ ಹಿಂದೆ. ಸೊ ಅವರ ಸಂಕಲನಕಾರ, ಡೈಲಾಗ್ ರೈಟರ್, ಕೋ ಡೈರೆಕ್ಟರ್ ಎಲ್ಲ ಭಾರನ ಭುಜದ ಮೇಲೆ ಹೊತ್ಕೊಂಡು ನಾಗೇಶ್ ಅವರು ಅಚ್ಚುಕಟ್ಟಾಗಿ ಸಿನಿಮಾ ಕೆಲಸ ಮಾಡಿದ್ರು. ಎಷ್ಟು ರಿಲ್ಯಾಕ್ಸ್ ಆಗಿ ಡೇವಿಡ್ ಅವ್ರು ಇರ್ತಿದ್ರು ಅಂತಂದರೆ, ಅಣ್ಣ ನನಗೆ ಬೇರೆ ಬೇರೆ ಟೆನ್ಷನ್ ಇದೆ, ನಾಗೇಶ್ ಅವ್ರು ನೋಡ್ಕೊಳ್ತಾರೆ ಅಂತಿದ್ರು. ಭಾಳ ಕಂಫರ್ಟಬಲ್ ಆಗಿತ್ತು ನಾಗೇಶ್ ಜೊತೆ ಕೆಲಸ ಮಾಡೋದು. ಇನ್ನು ಕಥೆನ ರಿವೀಲ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇವತ್ತಿನ ದಿನದಲ್ಲಿ. ಟೀಸರ್ ನೋಡಿದ್ದೀರಾ, ನನ್ನ ಪಾತ್ರ ಏನು ಅಂತ ನೀವು ಗೆಸ್ ಮಾಡಿ, ಪೂರ್ತಿ ಸಿನಿಮಾ ನೋಡಿ. ಒಂದು ಅಚ್ಚುಕಟ್ಟಾದ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಮಹಾನಾಯಕ ಯಾರು ಅನ್ನೋದು ನನಗೂ ಗೊತ್ತಿಲ್ಲ. ಎಲ್ಲ ಮಂಜು ನನ್ನ ಕಡೆ ಬೆಟ್ ಮಾಡಿ ತೋರಿಸ್ತಿದ್ದ ಮಹಾನಾಯಕ ಅಂದರೆ ಕರಿಸುಬ್ಬು ಅಂತ. ನನಗೇ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿದ್ರು ಮಹಾನಾಯಕ ಯಾರು ಅಂತ. ಆ ರೀತಿ ಬೇರೆ ಒಂದು ಕ್ಯಾರೆಕ್ಟರ್ ಏನೋ ಇರಬೇಕು, ಅಥವಾ ನಾನೇನೋ ಗೊತ್ತಿಲ್ಲ. ಯಾಕೆಂದರೆ ಸಂಕಲನ ಆದಮೇಲೆ ಸಿನಿಮಾ ನಾನು ನೋಡಿಲ್ಲ. ನಾನು ಪೋಷನ್ ಆ್ಯಕ್ಟ್ ಮಾಡಿದ್ದೀನಿ, ಡಬ್ ಮಾಡಿದ್ದೀನಿ, ಅಷ್ಟೇ ನನಗೆ ಗೊತ್ತು. ಪೂರ್ತಿ ಸಿನಿಮಾ ನಾನು ನೋಡಿದಾಗ ನಾನೇನು ಅದರಲ್ಲಿ ಇದ್ದೀನಿ ಅಂತ ನನಗೆ ಕೊಟ್ಟಂಥ ಒಂದು ಕಾಲಾವಕಾಶ ಮತ್ತು ಟೈಮ್ನಲ್ಲಿ ನಾನು ಆ ಪಾತ್ರಕ್ಕೆ ನ್ಯಾಯ ತೂಗಿಸಿದ್ದೀನಿ ಅಂತ ನಾನು ಅನ್ನಿಸ್ತೀನಿ. ಸೊ ಎಂಟೈರ್ ಟೀಮ್, ತನಿಷಾ ಮೊದಲು ನನ್ನ ಜೊತೆ ಮೊದಲು ಆ್ಯಕ್ಟ್ ಮಾಡಿದ್ರು, ಆ ಮಾಲಾಶ್ವರತ್ತು ಗೊತ್ತೇ ಗೊತ್ತು. ಇನ್ನು ನಿರ್ಮಾಪಕರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನಮ್ಮ ಸಹಪಾಠಿ ಜಿ ವೆಂಕಟೇಶ್ ಟೈಗರ್ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಸಿನಿಮಾ ಚೆನ್ನಾಗಿ ಬಂದಿರ್ಬೋದು, ಸೊ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ ಸೆಬಾಸ್ಟಿಯನ್ ಡೇವಿಡ್ ಆ್ಯಂಡ್ ನಾಗೇಶ್, ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್. ನಮಸ್ಕಾರ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ. ನಮಸ್ಕಾರ. ಕರಿ ಸುಬ್ಬು ಸರ್